ಮಾಘ ಮಾಸ ಹಿಂದೂ ಜೀವನ ಪದ್ಧತಿಯಲ್ಲಿ ಸೂರ್ಯನಿಗೆ ನಮ್ಮ ಮೊದಲನೆಯ ನಮಸ್ಕಾರ. ಏಕೆ ಎಂದರೆ ಸೂರ್ಯದೇವರು ನಮ್ಮ ನ್ಯಾಚುರಲ್ ಪವರ್ ಬ್ಯಾಂಕ್. ಆದ್ದರಿಂದ ನಾವು ಅವರಿಗೆ ಗೌರವದಿಂದ ಕಾಣಲಾಗುತ್ತದೆ. ಭೂಮಿಯನ್ನು ಆಧಾರವಾಗಿ ನೋಡಿದಾಗ ಸೂರ್ಯನಿಗೆ 2 ಆಯನಗಳು. ಮೊದಲನೇ ಆಯನ ಉತ್ತರಾಯಣ. ಉತ್ತರಾಯಣದಲ್ಲಿ ಸೂರ್ಯದೇವರು ನಾರ್ತ್ ಕಡೆ ಟ್ರೀಟ್. ಎರಡನೇದು ದಕ್ಷಿಣಾಯಣ. ದಕ್ಷಿಣಾಯಣದಲ್ಲಿ ಸೂರ್ಯದೇವರು ಸೌತ್ ಕಡೆ ಹಾಲಿಡೇ. ಈ ರೀತಿ ಸೂರ್ಯದೇವರು ಉತ್ತರಾಯಣಕ್ಕೆ ಪದಬದಲಾವಣೆ ಮಾಡುವಾಗ ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ನಾವು ಸಿಹಿ ಪೊಂಗಲ್, ಎಳ್ಳು ಬೆಲ್ಲವನ್ನು ತಿನ್ನುತ್ತಾ ಎಂಜಾಯ್ ಮಾಡ್ತೀವಿ. ಮಾಘ ಗುಪ್ತ ನವರಾತ್ರಿ. ಇದು ದೇವಿಯ ಗುಪ್ತ ವಿಶೇಷ ವಾರ. ಅಮ್ಮನಿಗೆ ಸರ್ಪ್ರೈಸ್ ಪಾರ್ಟಿ ಕೊಡುವ ಹಾಗೆ. ನಾವು ಶಾಂತವಾಗಿ ಸೀಕ್ರೆಟ್ ಸ್ಟೈಲ್ನಲ್ಲಿ ದೇವಿಗೆ ಪೂಜೆ ಮಾಡ್ತೀವಿ. ವಸಂತ ಪಂಚಮಿ. ಈ ದಿನ ತಾಯಿ ಸರಸ್ವತಿ ನಮಗೆ ಓದಲು, ಬರೆಯಲು, ಕಲಿಯಲು ಮುಂದಾಗಿ ಆಶೀರ್ವಾದ ಮಾಡ್ತಾಳೆ. ಅದಕ್ಕಾಗಿ ನಾವು ಬುಕ್ಸ್, ಪೆನ್ಸಿಲ್, ಬ್ಯಾಗು ಕೂಡ ನಮಸ್ಕಾರ ಮಾಡ್ತೀವಿ. ರಥಸಪ್ತಮಿ. ಈ ದಿನ ಸೂರ್ಯನ ರಥಕ್ಕೆ ಸೂಪರ್ ಸ್ಪೀಡ್ ಬರುತ್ತೆ. ಚಳಿಯು ಕಡಿಮೆ ಆಗಿ ವಸಂತದ ದಿನಗಳು ಪ್ರಾರಂಭ. ನಮಗೆ ಆರೋಗ್ಯ, ಬೆಳಕು, ಹೊಸ ಎನರ್ಜಿ ಬೂಸ್ಟರ್ ಡೋಸ್ ಕೊಡ್ತಾನೆ. ಮಾಘ ಪೌರ್ಣಿಮಾ. ಇಂದು ಚಂದಮಾಮ ಫುಲ್ ಲೈಟ್ ಮೋಡ್ ಆನ್ ಮಾಡ್ತಾನೆ. ಎಲ್ಲೆಡೆ ಬೆಳ್ಳಿಯ ಚಂದ್ರನ ಮುದ್ದಾದ ಬೆಳಕು ಚೆಲ್ಲುತ್ತದೆ. ಪವಿತ್ರ ನದಿಗಳಲ್ಲಿ ಮಾಘ ಸ್ನಾನ ಮಾಡುವ ಮೂಲಕ ಈ ದಿನವನ್ನು ಆಚರಿಸಲಾಗುತ್ತದೆ. ಭೀಷ್ಮಾಷ್ಟಮಿ. ಮಹಾಭಾರತದ ಭೀಷ್ಮ ತಾತ ಧೈರ್ಯ, ಶಿಸ್ತು, ನಿಧಾನವೃದ್ಧಿಯ ಮಾಸ್ಟರ್. ಅದಕ್ಕಾಗಿ ನಾವು ಅವರಿಗೆ ಈ ದಿನ ಗೌರವ ಸಲ್ಲಿಸಿ ನಾವು ಅವರಂತಹ ಒಳ್ಳೆಯ ಗುಣಗಳನ್ನು ಕಲಿಯೋ ದಿನ. ಮಹಾಶಿವರಾತ್ರಿ. ಇದು ಶಿವನ ಫೇವ್ರೆಟ್ ನೈಟ್. ನಾದವು, ನೃತ್ಯವು, ನಿಶ್ಶಬ್ದವು ಒಂದಾಗುವ ಕ್ಷಣ. ಆದ್ದರಿಂದ ನಾವು ಜಾಗರಣೆ ಮಾಡಿ ಭಕ್ತಿ, ಪೂಜೆ, ಪ್ರಾರ್ಥನೆಗಳಲ್ಲಿ ಲೀನರಾಗೋಣ. ಓಂ ನಮಃ ಶಿವಾಯ. ಧನ್ಯವಾದಗಳು. ಜೈ ಹಿಂದ್.